ಶಿವಕುಮಾರ್ ಶ್ರೀಗಳವರ 119ನೇ ಜನ್ಮ ದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಬಂದು ಅವರ ಪೀಠಕ್ಕೆ ದರ್ಶನ ಪಡೆಯುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಸ್ವಾಗತಾರ್ಹ ಸಂಗತಿ. ಸ್ವತಃ ರಾಷ್ಟ್ರಪತಿಗಳೇ ಬರ್ತಾ ಇರುವಂತಹದ್ದು ಇನ್ನೂ ಹೆಚ್ಚು ಒಂದು ಮೆರುಗನ್ನ ಕೊಡುತ್ತೆ. ಮತ್ತೊಮ್ಮೆ 190ನೇ ಜನ್ಮ ದಿನೋತ್ಸವ ಆಚರಿಸ್ತಾ ಇರುವಂತಹ ಶುಭ ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಪ್ರತಿನಿತ್ಯ ಅವ್ರ ನೆನಪು ಮಾಡಿಕೊಡ್ದೇನೆ, ಅವರ ಹೆಸರನ್ನು ಹೇಳದೇನೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಾನು ಅವರ ಆಶೀರ್ವಾದ ಸಂಪೂರ್ಣ ನಮ್ಮೆಲ್ಲರ ಮೇಲಿದೆ ಅಂತ ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ಜನ್ಮದಿನೋತ್ಸವಕ್ಕೆ ನಿಮಗೆ ಆಹ್ವಾನ ಇತ್ತು. ಸೋಮಣ್ಣ ಅವರು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಶ್ರೀಗಳ ಜನ್ಮದಿನ ಎಲೆಕ್ಷನ್ ಕ್ಯಾಂಪೇನ್ ಅನ್ನೋದಕ್ಕೆ ಯಾವುದೇ ರಿಯಾಕ್ಷನ್ ದಾಸೋಹ ದಿನ ನೀವೇ ಅನೌನ್ಸ್ ಮಾಡಿದ್ರಿ. ದಾಸೋಹ ದಿನ ಇನ್ನೂ ಅನೌನ್ಸ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನೋಡ್ತೀನಿ. ಶಿವಕುಮಾರ್ ಶ್ರೀಗಳವರ 119ನೇ ಜನ್ಮ ದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಬಂದು ಅವರ ಪೀಠಕ್ಕೆ ದರ್ಶನ ಪಡೆಯುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಸ್ವಾಗತಾರ್ಹ ಸಂಗತಿ. ಸ್ವತಃ ರಾಷ್ಟ್ರಪತಿಗಳೇ ಬರ್ತಾ ಇರುವಂತಹದ್ದು ಇನ್ನೂ ಹೆಚ್ಚು ಒಂದು ಮೆರುಗನ್ನ ಕೊಡುತ್ತೆ. ಮತ್ತೊಮ್ಮೆ 190ನೇ ಜನ್ಮ ದಿನೋತ್ಸವ ಆಚರಿಸ್ತಾ ಇರುವಂತಹ ಶುಭ ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಪ್ರತಿನಿತ್ಯ ಅವ್ರ ನೆನಪು ಮಾಡಿಕೊಡ್ದೇನೆ, ಅವರ ಹೆಸರನ್ನು ಹೇಳದೇನೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಾನು ಅವರ ಆಶೀರ್ವಾದ ಸಂಪೂರ್ಣ ನಮ್ಮೆಲ್ಲರ ಮೇಲಿದೆ ಅಂತ ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ಜನ್ಮದಿನೋತ್ಸವಕ್ಕೆ ನಿಮಗೆ ಆಹ್ವಾನ ಇತ್ತು. ಸೋಮಣ್ಣ ಅವರು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಶ್ರೀಗಳ ಜನ್ಮದಿನ ಎಲೆಕ್ಷನ್ ಕ್ಯಾಂಪೇನ್ ಅನ್ನೋದಕ್ಕೆ ಯಾವುದೇ ರಿಯಾಕ್ಷನ್ ದಾಸೋಹ ದಿನ ನೀವೇ ಅನೌನ್ಸ್ ಮಾಡಿದ್ರಿ. ದಾಸೋಹ ದಿನ ಇನ್ನೂ ಅನೌನ್ಸ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನೋಡ್ತೀನಿ. ಶಿವಕುಮಾರ್ ಶ್ರೀಗಳವರ 119ನೇ ಜನ್ಮ ದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಬಂದು ಅವರ ಪೀಠಕ್ಕೆ ದರ್ಶನ ಪಡೆಯುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಸ್ವಾಗತಾರ್ಹ ಸಂಗತಿ. ಸ್ವತಃ ರಾಷ್ಟ್ರಪತಿಗಳೇ ಬರ್ತಾ ಇರುವಂತಹದ್ದು ಇನ್ನೂ ಹೆಚ್ಚು ಒಂದು ಮೆರುಗನ್ನ ಕೊಡುತ್ತೆ. ಮತ್ತೊಮ್ಮೆ 190ನೇ ಜನ್ಮ ದಿನೋತ್ಸವ ಆಚರಿಸ್ತಾ ಇರುವಂತಹ ಶುಭ ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಪ್ರತಿನಿತ್ಯ ಅವ್ರ ನೆನಪು ಮಾಡಿಕೊಡ್ದೇನೆ, ಅವರ ಹೆಸರನ್ನು ಹೇಳದೇನೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಾನು ಅವರ ಆಶೀರ್ವಾದ ಸಂಪೂರ್ಣ ನಮ್ಮೆಲ್ಲರ ಮೇಲಿದೆ ಅಂತ ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ಜನ್ಮದಿನೋತ್ಸವಕ್ಕೆ ನಿಮಗೆ ಆಹ್ವಾನ ಇತ್ತು. ಸೋಮಣ್ಣ ಅವರು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಶ್ರೀಗಳ ಜನ್ಮದಿನ ಎಲೆಕ್ಷನ್ ಕ್ಯಾಂಪೇನ್ ಅನ್ನೋದಕ್ಕೆ ಯಾವುದೇ ರಿಯಾಕ್ಷನ್ ದಾಸೋಹ ದಿನ ನೀವೇ ಅನೌನ್ಸ್ ಮಾಡಿದ್ರಿ. ದಾಸೋಹ ದಿನ ಇನ್ನೂ ಅನೌನ್ಸ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನೋಡ್ತೀನಿ. ಶಿವಕುಮಾರ್ ಶ್ರೀಗಳವರ 119ನೇ ಜನ್ಮ ದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಬಂದು ಅವರ ಪೀಠಕ್ಕೆ ದರ್ಶನ ಪಡೆಯುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಸ್ವಾಗತಾರ್ಹ ಸಂಗತಿ. ಸ್ವತಃ ರಾಷ್ಟ್ರಪತಿಗಳೇ ಬರ್ತಾ ಇರುವಂತಹದ್ದು ಇನ್ನೂ ಹೆಚ್ಚು ಒಂದು ಮೆರುಗನ್ನ ಕೊಡುತ್ತೆ. ಮತ್ತೊಮ್ಮೆ 190ನೇ ಜನ್ಮ ದಿನೋತ್ಸವ ಆಚರಿಸ್ತಾ ಇರುವಂತಹ ಶುಭ ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಪ್ರತಿನಿತ್ಯ ಅವ್ರ ನೆನಪು ಮಾಡಿಕೊಡ್ದೇನೆ, ಅವರ ಹೆಸರನ್ನು ಹೇಳದೇನೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಾನು ಅವರ ಆಶೀರ್ವಾದ ಸಂಪೂರ್ಣ ನಮ್ಮೆಲ್ಲರ ಮೇಲಿದೆ ಅಂತ ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ಜನ್ಮದಿನೋತ್ಸವಕ್ಕೆ ನಿಮಗೆ ಆಹ್ವಾನ ಇತ್ತು. ಸೋಮಣ್ಣ ಅವರು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಶ್ರೀಗಳ ಜನ್ಮದಿನ ಎಲೆಕ್ಷನ್ ಕ್ಯಾಂಪೇನ್ ಅನ್ನೋದಕ್ಕೆ ಯಾವುದೇ ರಿಯಾಕ್ಷನ್ ದಾಸೋಹ ದಿನ ನೀವೇ ಅನೌನ್ಸ್ ಮಾಡಿದ್ರಿ. ದಾಸೋಹ ದಿನ ಇನ್ನೂ ಅನೌನ್ಸ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನೋಡ್ತೀನಿ. ಶಿವಕುಮಾರ್ ಶ್ರೀಗಳವರ 119ನೇ ಜನ್ಮ ದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಬಂದು ಅವರ ಪೀಠಕ್ಕೆ ದರ್ಶನ ಪಡೆಯುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ನಾಳೆ
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಸ್ವಾಗತಾರ್ಹ ಸಂಗತಿ. ಸ್ವತಃ ರಾಷ್ಟ್ರಪತಿಗಳೇ ಬರ್ತಾ ಇರುವಂಥದ್ದು ಇನ್ನೂ ಹೆಚ್ಚು ಒಂದು ಮೆರುಗನ್ನು ಕೊಡುತ್ತೆ. ಮತ್ತೊಮ್ಮೆ 190ನೇ ಜನ್ಮದಿನೋತ್ಸವ ಆಚರಿಸ್ತಾ ಇರುವಂಥ ಶುಭ ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ಪ್ರತಿನಿತ್ಯ ಅವ್ರ ನೆನಪು ಮಾಡಿಕೊಡ್ದೇನೆ, ಅವ್ರ ಹೆಸರನ್ನು ಹೇಳದೇನೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಾನು ಅವರ ಆಶೀರ್ವಾದ ಸಂಪೂರ್ಣ ನಮ್ಮೆಲ್ಲರ ಮೇಲಿದೆ ಅಂತ ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ಜನ್ಮದಿನೋತ್ಸವಕ್ಕೆ ನಿಮಗೆ ಆಹ್ವಾನ ಇತ್ತು ಅಂತ ಸೋಮಣ್ಣ ಅವರು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಶ್ರೀಗಳ ಜನ್ಮದಿನ ಎಲೆಕ್ಷನ್ ಕ್ಯಾಂಪೇನ್ ನಾನು ಅದಕ್ಕೆ ಯಾವುದೇ ರಿಯಾಕ್ಷನ್ ದಾಸೋಹ ದಿನ ನೀವೇ ಅನೌನ್ಸ್ ಮಾಡಿದ್ರಿ, ದಾಸೋಹ ದಿನ ಇನ್ನೂ ಅನೌನ್ಸ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನೋಡ್ತೀನಿ. ಶಿವಕುಮಾರ್ ಶ್ರೀಗಳವರ 119ನೇ ಜನ್ಮದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಬಂದು ಅವರ ಪೀಠಕ್ಕೆ ದರ್ಶನ ಪಡೆಯುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಸ್ವಾಗತಾರ್ಹ ಸಂಗತಿ. ಸ್ವತಃ ರಾಷ್ಟ್ರಪತಿಗಳೇ ಬರ್ತಾ ಇರುವಂಥದ್ದು ಇನ್ನೂ ಹೆಚ್ಚು ಒಂದು ಮೆರುಗನ್ನು ಕೊಡುತ್ತೆ. ಮತ್ತೊಮ್ಮೆ 190ನೇ ಜನ್ಮದಿನೋತ್ಸವ ಆಚರಿಸ್ತಾ ಇರುವಂಥ ಶುಭ ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ಪ್ರತಿನಿತ್ಯ ಅವ್ರ ನೆನಪು ಮಾಡಿಕೊಡ್ದೇನೆ, ಅವ್ರ ಹೆಸರನ್ನು ಹೇಳದೇನೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಾನು ಅವರ ಆಶೀರ್ವಾದ ಸಂಪೂರ್ಣ ನಮ್ಮೆಲ್ಲರ ಮೇಲಿದೆ ಅಂತ ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ಜನ್ಮದಿನೋತ್ಸವಕ್ಕೆ ನಿಮಗೆ ಆಹ್ವಾನ ಇತ್ತು ಅಂತ ಸೋಮಣ್ಣ ಅವರು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಶ್ರೀಗಳ ಜನ್ಮದಿನ ಎಲೆಕ್ಷನ್ ಕ್ಯಾಂಪೇನ್ ನಾನು ಅದಕ್ಕೆ ಯಾವುದೇ ರಿಯಾಕ್ಷನ್ ದಾಸೋಹ ದಿನ ನೀವೇ ಅನೌನ್ಸ್ ಮಾಡಿದ್ರಿ, ದಾಸೋಹ ದಿನ ಇನ್ನೂ ಅನೌನ್ಸ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನೋಡ್ತೀನಿ. ಶಿವಕುಮಾರ್ ಶ್ರೀಗಳವರ 119ನೇ ಜನ್ಮದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಬಂದು ಅವರ ಪೀಠಕ್ಕೆ ದರ್ಶನ ಪಡೆಯುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಸ್ವಾಗತಾರ್ಹ ಸಂಗತಿ. ಸ್ವತಃ ರಾಷ್ಟ್ರಪತಿಗಳೇ ಬರ್ತಾ ಇರುವಂಥದ್ದು ಇನ್ನೂ ಹೆಚ್ಚು ಒಂದು ಮೆರುಗನ್ನು ಕೊಡುತ್ತೆ. ಮತ್ತೊಮ್ಮೆ 190ನೇ ಜನ್ಮದಿನೋತ್ಸವ ಆಚರಿಸ್ತಾ ಇರುವಂಥ ಶುಭ ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ಪ್ರತಿನಿತ್ಯ ಅವ್ರ ನೆನಪು ಮಾಡಿಕೊಡ್ದೇನೆ, ಅವ್ರ ಹೆಸರನ್ನು ಹೇಳದೇನೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಾನು ಅವರ ಆಶೀರ್ವಾದ ಸಂಪೂರ್ಣ ನಮ್ಮೆಲ್ಲರ ಮೇಲಿದೆ ಅಂತ ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ಜನ್ಮದಿನೋತ್ಸವಕ್ಕೆ ನಿಮಗೆ ಆಹ್ವಾನ ಇತ್ತು ಅಂತ ಸೋಮಣ್ಣ ಅವರು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಶ್ರೀಗಳ ಜನ್ಮದಿನ ಎಲೆಕ್ಷನ್ ಕ್ಯಾಂಪೇನ್ ನಾನು ಅದಕ್ಕೆ ಯಾವುದೇ ರಿಯಾಕ್ಷನ್ ದಾಸೋಹ ದಿನ ನೀವೇ ಅನೌನ್ಸ್ ಮಾಡಿದ್ರಿ, ದಾಸೋಹ ದಿನ ಇನ್ನೂ ಅನೌನ್ಸ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನೋಡ್ತೀನಿ.